ತಮಗೆಲ್ಲ ಗೊತ್ತುಂಟು, ಸುಮಾರು 10 ವರ್ಷದಿಂದ ನಾವು ನ್ಯೂ ಮೆಡಿಕಲ್ ಸೆಂಟರ್ ಅಂತ ಒಂದು ಆಸ್ಪತ್ರೆ ಕುಂದಾಪುರ ನಡೆಸ್ತಾ ಇದ್ದೇವೆ. ಇದರ ಒಂದು ಅಂಗಸಂಸ್ಥೆಯಾದಂಥ ಇನ್ನೊಂದು ಆಸ್ಪತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ, ಶ್ರೀ ಸಾಯಿ ಆಸ್ಪತ್ರೆ ಅಂತ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಕುಂದಾಪುರಲ್ಲಿ ಎಲ್ಲರದ್ದು ಒಂದು ಕಂಪ್ಲೇಂಟ್ ಇದೆ, ಏನಂದರೆ ನಮಗಿಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಸಿಗ್ತಾ ಇಲ್ಲ ಅಂತ. 24 ಗಂಟೆಗಳ ಕಾಲ ಎಮರ್ಜೆನ್ಸಿ ಸರ್ವಿಸ್ ಸಿಗ್ತಾ ಇಲ್ಲ. ರಾತ್ರಿ ಮೇಲೆ ಡಾಕ್ಟರ್ ಸಿಗೋದು ಕಷ್ಟ ಆಗ್ತಾ ಉಂಟು. ಅವು ಕೆಲವು ಸಲ ಎಮರ್ಜೆನ್ಸಿ ಬಂದಾಗ ನಾವು ಇಲ್ಲಿಂದ ರೆಫರ್ ಮಾಡುವಾಗ ದಾರಿಯಲ್ಲೇ ಎಷ್ಟೋ ಜನ ಡೆತ್ ಆಗಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಈ ಒಂದು 10 ವರ್ಷದಿಂದ ನಾನು ನಡೆಸ್ತಾ ಇದ್ದೇನೆ. ಇದು ನಮಗೂ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಗೆ ಯಾವ ಥರ ಬಗೆಹರಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು KMC ಮ್ಯಾಂಗ್ಳೂರು ಆಸ್ಪತ್ರೆ ಡಾಕ್ಟರ್ ಡಿ ವಿ ರಾಧಾಕೃಷ್ಣ ಸಂಪರ್ಕಿಸಿದಾಗ ಅವರು ತಮ್ಮದೇ ಆದಂಥ ಒಂದು ಅಂಗಸಂಸ್ಥೆಯನ್ನು ತಮ್ಮ ಒಂದು ಬ್ರ್ಯಾಂಚನ್ನು ಕುಂದಾಪುರದಲ್ಲಿ ಓಪನ್ ಮಾಡುವಂಥ ಒಂದು ಇಚ್ಛೆ ವ್ಯಕ್ತಪಡಿಸಿದ್ರು. ಈ KMCಲ್ಲಿ ಏನಂತ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೆ ಯಾವತ್ತೂ ಒಂದು ಗೋಲ್ಡನ್ ಅವರ್ ಅಂತ ಕರಿತೇವೆ ನಾವು. ಯಾವುದೇ ಎಮರ್ಜೆನ್ಸಿ ಇರಲಿ, ಆಕ್ಸಿಡೆಂಟ್ ಇರಲಿ, ಹಾರ್ಟ್ ಅಟ್ಯಾಕ್ ಇರಲಿ, ಪಾರ್ಶ್ವವಾಯು ಇರಲಿ, ಅಥವಾ ಯಾವುದೇ ಪಾಯ್ಸನ್ ಆಗಿರಲಿ, ಅಥವಾ ಯಾವ ಕಡೆ ಬೇರೆ ಬೇರೆ ಟೈಪ್ ಪಾಯ್ಸನಲ್ಲಿ ಫಸ್ಟ್ 2 ಗಂಟೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮೆಡಿಕಲಿಗೆ. ಬದುಕು ಸಾವು ಇರೋದೇ ಫಸ್ಟ್ 2 ಗಂಟೆ. 2 ಗಂಟೆ ನಂತರ ಯಾವ ಡಾಕ್ಟರ್ ಬೇಕು ಟ್ರೀಟ್ಮೆಂಟ್ ಮಾಡೋದು ಆ ಪ್ರಾಬ್ಲಮ್ ಇಲ್ಲ. ಆ ಫಸ್ಟ್ 2 ಗಂಟೆ ಗೋಲ್ಡನ್ ಅವರನ್ನು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಏನು ಮಾಡಬೇಕಂತ ನಾವು ಅದನ್ನು ಡಿಸ್ಕಸ್ ಮಾಡಿದಾಗ ಅವರು ದಿನದ 24 ಗಂಟೆನೂ ಸಹ KMC ಮಂಗಳೂರಿನ ಸ್ಟಾಫನ್ನು ಇಲ್ಲಿ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ಗೆ ಇಡ್ತಾ ಇದ್ದಾರೆ. ಅವರು ಎಲ್ಲ ಥರದಂಥ ಎಮರ್ಜೆನ್ಸಿಯನ್ನು ನೋಡ್ತಾರೆ. ನಂತರ ಅವ್ರು ಡಿಸೈಡ್ ಮಾಡ್ಬೋದು ನಮ್ಮ ಕುಂದಾಪುರಲ್ಲಿ ಇದು ಮಾಡ್ಬೋದಾ ಅಥವಾ ಮುಂದೆ ಏನಾದರೂ ಕಳಿಸಬೇಕಾಗತ್ತೆ ಅಂತ ಡಿಸೈಡ್ ಮಾಡಿ ಅದ್ರ ಪ್ರಕಾರ ನಾವು ಡಿಸಿಷನ್ ತಗೊಳ್ತೇವೆ. ಸೊ ಈ ಟ್ರಾಮಾ ಸೆಂಟರ್ ಅಂದರೆ ಏನು, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಮಾತಾಡಿದ್ರೆ ಕಂಗ್ಲೀಷ್ ಆಗುತ್ತೆ, ಅದೇ ಪ್ರಾಬ್ಲಮ್. And mix few words to it. Satellite emergency centers, like the way sir was talking about, it's an emergency center which is outside from the main hospitals. When sir ಮಾತಾಡಿದ್ರು ಈ ಥರ ಎಮರ್ಜೆನ್ಸಿ ಜಾಸ್ತಿ ಇಲ್ಲಿ ಆಗ್ತಾ ಇದೆ, ಎಸ್ಪೆಷಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇರಲಿ, ಪಾಯ್ಸನಿಂಗ್ ಪೇಷಂಟ್ಸ್ ಇರಲಿ, ಇಲ್ಲಾಂದರೆ ಸ್ನೇಕ್ ಬೈಟ್, ಈ ಥರ ಪೇಷಂಟ್ಸ್ ಬರುವಾಗ ಮೋಸ್ಟ್ಲಿ ದ ನೈಟ್ ಎಮರ್ಜೆನ್ಸಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಕಷ್ಟ ಅಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ನಾಲೆಡ್ಜ್, equipments ಇರಲಿ, expertise in that area ಇರಲಿ, our expertise probably little lacking in the peripheral centers. So will be discussed further ಹೇಗೆ ಹೋಗ್ಬೋದು ಅಂತ. ಅದಕ್ಕೆ ನಮ್ಮದು ತುಂಬ ಮಾಡೆಲ್ಸ್ ಇದೆ. ಆಸ್ ಆಫ್ ನೌ ದಿಸ್ ಇಸ್ ನಾಟ್ ದ ಫಸ್ಟ್ ಎಮರ್ಜೆನ್ಸಿ ಸೆಂಟರ್. ನಮ್ಮದು ಎಮರ್ಜೆನ್ಸಿ ಸೆಂಟರ್ ಉಂಟು, ಪುತ್ತೂರಲ್ಲಿ ಉಂಟು, ಕಾಕಿಂಜೆಯಲ್ಲಿ ಉಂಟು, ಬೆಳ್ತಂಗಡಿಯಲ್ಲಿ ಉಂಟು, ಈವನ್ ಕೇರಳ ಚೆರುವತ್ತೂರಲ್ಲಿ ಉಂಟು. ದಿಸ್ ಇಸ್ ದ 5th ಸೆಂಟರ್. ಸರಿ, ಹೇಗೆ ಸೆಂಟರ್ ಆಪರೇಟ್ ಆಗುತ್ತೆ ಅಂದರೆ ನಮ್ಮದು ಟ್ರೈನ್ಡ್ ಡಾಕ್ಟರ್ಸ್ ಆ್ಯಂಡ್ ಪ್ಯಾರಾಮೆಡಿಕ್ಸ್ 24/7 ಇಲ್ಲಿಯೇ ಪೋಸ್ಟಿಂಗ್ ಇದೆ. ದಟ್ ಮೀನ್ಸ್ ಎನಿ ಎಮರ್ಜೆನ್ಸಿ ಇರಲಿ, ಎನಿ ಟೈಪ್ ಆಫ್ ಎಮರ್ಜೆನ್ಸಿ ಇರಲಿ, ಲೆಟ್ ಇಟ್ ಬಿ ಫ್ರಮ್ ಪೀಡಿಯಾಟ್ರಿಕ್ಸ್, ಮಕ್ಕಳದ್ದು ಇರಲಿ, ಓಲ್ಡ್ ಏಜ್ ಇರಲಿ, OBC ರಿಲೇಟೆಡ್ ಇರಲಿ, ಎನಿಥಿಂಗ್ ರಿಲೇಟೆಡ್ ಇರಲಿ, ಅದು ಹ್ಯಾಂಡಲ್ ಮಾಡ್ತಾರೆ. ಅದು ಹ್ಯಾಂಡಲ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಸ್ಟೆಬಿಲೈಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಸ್ಟೆಬಿಲೈಸೇಷನ್ ಫೆಸಿಲಿಟೀಸ್ ಆಗುತ್ತೆ. ಸ್ಟೆಬಿಲೈಸ್ ಮಾಡಿಬಿಟ್ಟು ಸಪೋಸ್ ಇನ್ ಕೇಸ್ ಚಿಕ್ಕದು ಸ್ಟೆಬಿಲೈಸ್ ಆದಮೇಲೆ ಇಲ್ಲೇ ಮ್ಯಾನೇಜ್ ಮಾಡ್ಬೋದಿದ್ರೆ ಆ ಸೇಮ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೋದು, ನಾವು ಕಂಟಿನ್ಯೂ ಟ್ರೀಟ್ಮೆಂಟ್ ಮಾಡ್ಬೋದು. ಇಲ್ಲ ಅವ್ರಿಗೆ ಸೂಪರ್ ಸ್ಪೆಷಾಲಿಟಿ ಇದು ಟ್ರೀಟ್ಮೆಂಟ್ ಬೇಕು, ಸ್ಪೆಷಲ್ ಡಾಕ್ಟರ್ ಬೇಕು, ಸ್ಪೆಷಲ್ ಇಂಟರ್ವೆನ್ಷನ್ ಬೇಕಂದ್ರೆ ನಾವು ಎಲ್ಲಿ ಆ ಫೆಸಿಲಿಟಿ ಇದೆಯೋ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆ ಟ್ರಾನ್ಸ್ಫರಿಂಗ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ಸ್ ಸರ್ ಹೇಳಿದ್ದಾರೆ, ಅದು ಟ್ರಾನ್ಸ್ಫರ್ ಮಾಡುವಾಗ ಏನಾಗುತ್ತೆ, ಆನ್ ದ ವೇ ದ ಆಂಬ್ಯುಲೆನ್ಸ್ ಅದು ಪೇಷಂಟ್ ಡಿಟೋರೇಟ್ ಆಗುತ್ತೆ, ಇಲ್ಲಾಂದರೆ ಈವನ್ ದೆನ್ ಸಮ್ಟೈಮ್ಸ್ ಡೆತ್ತು ಆಗ್ಬೋದು. ಸೊ ನಮ್ಮದು ಸ್ಪೆಷಲಿಸ್ಟ್ ಪ್ಯಾರಾಮೆಡಿಕ್ಸ್ ಇದ್ದಾರೆ, ಟ್ರೈನ್ಡ್ ಪ್ಯಾರಾಮೆಡಿಕ್ಸ್. ದೇ ಆರ್ ವೆರಿ ವೆರಿ ಟ್ರೈನ್ಡ್ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡಲಿಕ್ಕೆ. ಅವರ ಪೇಷಂಟ್ ಜೊತೆಗೆ ಹೋಗ್ತಾರೆ. ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ಫ್ರಮ್ ಹಿಯರ್ ಟು ವೇರ್ ಎವರ್ ಹೋದರೆ ದೇ ಕಂಟಿನ್ಯೂ ದ ಸೇಮ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಏನಾಗಿದೆ ಅಂದರೆ ಟಿಲ್ ದ ರೀಚಿಂಗ್ ಹಾಸ್ಪಿಟಲ್. That is the thing arrangements we have made. Now coming to the facility what we have here in Sri Sai Hospital, like the way sir said, sir haven't compromised on any of the quality of equipments. Quality of equipments andre namdu idella manage ಮಾಡಲಿಕ್ಕೆ, emergency manage ಮಾಡಲಿಕ್ಕೆ we need specific equipments. Let it be cardiac monitor, specific type of heart monitoring machines, ಶಾಕ್ ಕೊಡೋದು ಮಿಷಿನ್. ಆ ಶಾಕ್ ಕೊಡೋದು ಸಿಂಪಲ್ ಶಾಕ್ ಅಲ್ಲ, ಆ ಶಾಕ್ ಕೊಟ್ಟ ಮೇಲೆ ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡಲಿಕ್ಕೆ ಡಿಕ್ರೀಸ್ ಮಾಡಲಿಕ್ಕೆ ಒಂದು ಮಿಷಿನ್. ಪ್ಲಸ್ ಸ್ಟ್ಯಾಟ್ ಲ್ಯಾಬ್ ಅಂತ ಹೇಳ್ತೀವಿ. ಸ್ಟ್ಯಾಟ್ ಲ್ಯಾಬ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಲಡ್ ಟೆಸ್ಟ್ ಕಳಿಸಿದ್ರೆ ಮಿನಿಮಮ್ 2 hours ಆಗುತ್ತೆ ರಿಪೋರ್ಟ್ ಬರಲಿಕ್ಕೆ. ಅಷ್ಟು 2 hours ಅಲ್ಲಿ ಗೋಲ್ಡನ್ ಅವರ್ ಕ್ರಾಸ್ ಆಗುತ್ತೆ. ಸೊ ಈ ಸ್ಟ್ಯಾಟ್ ಲ್ಯಾಬ್ ಇಸ್ ಅ ಮಿಷಿನ್, ಸ್ಮಾಲ್ ಮಿಷಿನ್
ಅದು ಈ vital investigations will give the reports within 2 to 3 minutes. From 2 hours to cut short time to 2 to 3 minutes, or 3 minutes to 4 minutes, ನಾವು ಡಿಸಿಷನ್ ತಗೊಳ್ಬೋದು ಈ ರಿಪೋರ್ಟ್ ಪ್ರಕಾರ ಏನು ಮಾಡಬೇಕು ಏನು ಮಾಡಬಾರದು ಅಂತ. ದಟ್ಸ್ ಒನ್ ಪಾರ್ಟ್ ಆಫ್ ಇಟ್. ಸ್ಟ್ಯಾಂಡರ್ಡೈಸ್ ವೆಂಟಿಲೇಟರ್ಸ್ ಅಂದರೆ ವಾವ್ ಒಳಗಡೆ ಇದು ICU ಎಲ್ಲ ಇರುತ್ತೆ. ವಿ ಹ್ಯಾವ್ ದ ಸೇಮ್ ಥಿಂಗ್ ಇನ್ ದ ಎಮರ್ಜೆನ್ಸಿ. ಅದು ಸ್ಪೆಸಿಫಿಕ್ ಟೈಪ್ ಆಫ್ ವೆಂಟಿಲೇಟರ್ಸ್ ಅಂದರೆ ಅಲ್ಲಿನೇ ಯೂಸ್ ಮಾಡ್ಬೋದು. ಈವನ್ ಗಾಡಿಲಿ ಹೋಗುವಾಗ, ದಟ್ ಮೀನ್ಸ್ ಆಂಬ್ಯುಲೆನ್ಸ್ಲಿ ಹೋಗುವಾಗ ಸೇಮ್ ವೆಂಟಿಲೇಟರ್ ಯೂಸ್ ಮಾಡ್ಬೋದು. ಅದು ದೊಡ್ಡದಿಲ್ಲ, ಪೋರ್ಟಬಲ್ ವೆಂಟಿಲೇಟರ್ ಅಂತ ಹೇಳ್ತೀವಿ. ಒಂದು ಅಡ್ವಾನ್ಸ್ಡ್ ವೆಂಟಿಲೇಟರ್ the sir has got it. It is something really very good. Thank you so much, sir, for doing that. And quality, there is no compromise on quality. By doing this, all our centers run in the same way, like the way I told you. Because of that, we could save many lives. Even many times what happens, chest pain ಆಗ್ಬಿಟ್ಟು on the way ಹೋಗ್ತಾರೆ, ಚೆಸ್ಟ್ ಪೇನ್ ಜಾಸ್ತಿ ಆಗ್ಬಿಟ್ಟು ನಮ್ದು ಸೆಂಟ್ರಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ಟೆಬಿಲೈಸ್ ಆಗಿಬಿಟ್ಟು ನಾವು ಅಲ್ಲಿ ಡಾಕ್ಟರ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಮ್ದು ಆಂಬ್ಯುಲೆನ್ಸಲ್ಲಿ ಕಳಿಸ್ತೀವಿ. ವಿ ಆರ್ ಸೇವಿಂಗ್ ಮೆನಿ ಲೈಫ್ಸ್ ಬಿಕಾಸ್ ಆಫ್ ದ್ಯಾಟ್. ಸೊ ಮೈ ರಿಕ್ವೆಸ್ಟ್ ಇಸ್ ರೈಟ್, ಈಗ ಟ್ರಯಲ್ ರನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ವಿ ಆರ್ ದೇರ್ ಇನ್ ಶ್ರೀ ಸಾಯಿ ಹಾಸ್ಪಿಟಲ್ ಆಲ್ಮೋಸ್ಟ್ 15 days ರೈಟ್ ನೌ. ಟ್ರಯಲ್ ರನ್ ಹೇಗೆ ಮಾಡ್ಬೋದು, ಹೇಗೆ ಅಪ್ಸ್ ಆ್ಯಂಡ್ ಡೌನ್ಸ್ ನಾವು ನೋಡ್ತಾ ಇದ್ದೀವಿ. 26th is the inauguration, that is on Sunday is the final official inauguration, but the work has already started. The trial run is going on. Now the request from media person is, please spread the awareness. ಈ ಫೆಸಿಲಿಟೀಸ್ ಯೂಸ್ ಮಾಡಲಿ, ಫೆಸಿಲಿಟಿ ಯೂಸ್ ಮಾಡಲಿಕ್ಕೆ ನಾವು ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡ್ತೀವಿ, ಬಟ್ ಯು ಹ್ಯಾವ್ ಟು ಯೂಸ್ ದ ಫೆಸಿಲಿಟಿ. ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಎಲ್ಲ ಫೆಸಿಲಿಟಿ ಇದೆ, ಯೂಸ್ ಮಾಡಲ್ಲ ಅಂದರೆ ಇಟ್ ಬಿಕಮ್ಸ್ ಎ ವೇಸ್ಟ್. ವಿ ಕಮ್ ಆಲ್ ದ ವೇ ಫ್ರಮ್ ಮ್ಯಾಂಗ್ಳೂರ್ ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ವಿ ಹ್ಯಾವ್ ಲಾಟ್ಸ್ ಆಫ್ ಲಾಜಿಸ್ಟಿಕ್, ಬಟ್ ವಿ ಕ್ರಾಸ್ ಆಲ್ ದೋಸ್ ಥಿಂಗ್ಸ್, ಲಾಜಿಸ್ಟಿಕ್ ಇಶ್ಯೂಸ್, ಆ್ಯಂಡ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್. Now it's our, as citizens, we have to use the facilities. That's all. Thank you. ಡಾಕ್ಟರ್ ಅಂಜನ್ ಸರ್ ಇಲ್ಲಿ ಹಲವಾರು ವರ್ಷಗಳಿಂದ ಅವರು ಸೇವೆಯನ್ನು ಮಾಡ್ತಾರೆ. ಯಾಕಂದರೆ ಯಾವುದೇ ವೈದ್ಯರು ನಿಮಗೆ ಒಂದು ಗ್ರಾಮೀಣ ಭಾಗ, ಕುಂದಾಪುರದಲ್ಲಿ ಗ್ರಾಮೀಣ ಭಾಗ ಅಂತ ಬೈಬೇಡಿ ನಮಗೆ, ಹಾಗೆಲ್ಲ ಆದರೆ ಒಂದು ಎಲ್ಲರಿಗೆ ಸಿಟಿ ಬೇಕು, ಎಲ್ಲ ಸೌಲಭ್ಯ ಬೇಕು. ಆದರೆ ಇವರು ಆ ಎಲ್ಲ ಸೌಲಭ್ಯವನ್ನು ಈಚೆ ತಂದು ನಮ್ಮ ಜನರಿಗೆ, ನಮ್ಮ ಊರಿನವರಿಗೆ ಅದು ಕೊಡುವಂತ ಇರುವ ಒಂದು ಉದ್ದೇಶ. ಆ ಒಂದೇ ಉದ್ದೇಶದಲ್ಲಿ ಅವರಿಗೆ ಎಲ್ಲ ಸಿಗಬೇಕು, ಗುಣಮಟ್ಟ, ಕ್ವಾಲಿಟಿ. ಸೊ ಸರ್ ಆಲ್ರೆಡಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೇನಂದರೆ ಒಳ್ಳೆ ಗುಣಮಟ್ಟದ ಅಂದರೆ ಇಂಡಸ್ಟ್ರಿಯಲ್ ಕ್ಯಾಂಡಿಡೇಟ್ ಟ್ರೀಟ್ಮೆಂಟ್ ಇಲ್ಲಿ ಬೇಕು, ನಮ್ಮ ಊರಲ್ಲಿ ಬೇಕು ಅಂತ. ಸೊ ಕುಂದಾಪುರ ಈಸ್ ಅ ನ್ಯಾಚುರಲ್ ಟೂರಿಸಮ್ ಸ್ಪಾಟ್. ಒಂದು ಹೇಳೋದಾದರೆ ಈಗ ಲೈಕ್ ನಾವು ನೋಡ್ತಾ ಇದ್ದೇವೆ, ತುಂಬ ಟೂರಿಸಮ್ ಹಬ್ ಆಗಿ ಬೆಳೀತಾ ಇದೆ. ಹಾಗೆ ಕ್ಷೇತ್ರಗಳು ತುಂಬ ಉಂಟು, ಕೊಲ್ಲೂರಾಗಲಿ ಮತ್ತು ಹಲವಾರು. ಯಾಕಂದರೆ ನಾನು ಸಹ ತುಂಬ ಸಲ ಟೆಂಪಲ್ ಬರ್ತಾ ಇದ್ದೇವೆ. ನಾವು ನೋಡಿದ್ವಿ ಅಂದರೆ ತುಂಬ ಜನ ಎಲ್ಲೆಲ್ಲಿಂದ ಬರ್ತಾರೆ. ಎಮರ್ಜೆನ್ಸೀಸ್ ಬರೋದು ಯಾವಾಗ ಅಂದರೆ ದೇ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಈಗ ಕ್ಷೇತ್ರಕ್ಕೆ ಬರ್ತಾರೆ, ಬೆಂಗಳೂರಿಂದ ಬರ್ಬೋದು, ಅವರಿಗೆ ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ದೇ ಆರ್ ಕಮ್ ಆಸ್ ಎ ಟೂರಿಸ್ಟ್. ಸೊ ಆವಾಗ ನಿಮಗೆ ಒಂದು ಹೈವೇಯಲ್ಲಿ ಒಂದು ಸುಸಜ್ಜಿತ ಎಮರ್ಜೆನ್ಸಿ ಸೆಂಟರ್, ಸೊ ಡಾಕ್ಟರ್ಗಳು ಹೇಳಿದ ಹಾಗೆ ನಿಮಗೆ ಅದನ್ನು ಸ್ಟೆಬಿಲೈಸ್ ಮಾಡಿ ಆ ಗೋಲ್ಡನ್ ಅವರನ್ನು ಎಕ್ಸ್ಟೆಂಡ್ ಮಾಡಿದರೆ ಮತ್ತೆ ಆಗ ನಿಮ್ಗೆ ಏನಾಗುತ್ತೆ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್. ಎಲ್ಲರಿಗೆ ಒಂದು ಕಡೆಗೆ ಹೋದರೆ ಅಲ್ಲಿ ಎಲ್ಲ ಸೌಲಭ್ಯ ಇಲ್ಲ ಅಂದರೆ ನಿಮಗೆ ಜನರು ಬಿಡಿ, ನಮ್ಮವರು ಹೇಗೂ ಬರ್ತಾರೆ, ಅವರಿಗೆ ಸರ್ ಗೊತ್ತುಂಟು. ಸೊ ಏನು ತೊಂದರೆ ಇಲ್ಲ. ಹೊರಗಿನವರಿಗೆ ಸಹ ಎಲ್ಲ ಅಲ್ಲಿ ಉಂಟು, ನಿಮಗೆ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇರಲಿ, ನಿಮಗೆ ಟ್ರಾವೆಲ್ ಇರಲಿ, ಎಲ್ಲರಲ್ಲಿ ಅಲ್ಲಿ ಒಳ್ಳೆಯದಿದ್ದರೆ ಇಟ್ ವಿಲ್ ಗೋ ಆಸ್ ಅ ಟೂರಿಸಮ್ ಸ್ಪಾಟ್. ಪ್ಲಸ್ ಎಮರ್ಜೆನ್ಸೀಸ್ ಅಂದರೆ ಮಿತ್ರರೇ ಎಲ್ಲರಿಗೂ ಒಂದು ಅಂದರೆ ಹಾರ್ಟ್ ಎಮರ್ಜೆನ್ಸಿ ಮಾತ್ರ, ಅಥವಾ ಸ್ಟ್ರೋಕ್ ಆಗ್ಬೋದು, ಕೆಲವೊಂದು ಎಮರ್ಜೆನ್ಸಿ ಇದ್ರೆ ನಮಗೂ ಗೊತ್ತಿಲ್ಲ. ಈಗ ನಾವು ಕೆಲವೊಂದು ಹೊಸತಾಗಿ ಅನುಭವ ಮಾಡ್ತೀವಿ. ಕೆಲವೊಮ್ಮೆ ಈಗ ರೋಡ್ಸ್ ಚೆನ್ನಾಗಿದೆ, ಫ್ಲೈಓವರ್ ಆಗಿದೆ, ಎಲ್ಲ ಇರುವಾಗ ನೀವು 40ರಲ್ಲಿ ಹೋಗ್ತಿದ್ದವರು 80ರಲ್ಲಿ ಹೋಗಿ ಶುರು ಮಾಡ್ತಾರೆ. ಸೊ ದೇರ್ ಆರ್ ಸಮಥಿಂಗ್ ಕಂಟ್ರೋಲೇಬಲ್ ಆ್ಯಂಡ್ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕಂಟ್ರೋಲೇಬಲ್ ಅಂದರೆ ನಾವು ನಮ್ಮ ಇದರಲ್ಲೇ ಇರ್ತೇವೆ, ಬಟ್ ಅನ್ಕಂಟ್ರೋಲೇಬಲ್ ಅಂದರೆ ನಿಮಗೆ ಪ್ರಕೃತಿಯಲ್ಲಿ ವಿಕೋಪ ಆಗ್ತದೆ, ಮರ ಬೀಳ್ಬೋದು, ಒಮ್ಮೊಮ್ಮೆ ಅಲ್ಲಲ್ಲಿ ಹಂಪ್ ಹಾಕ್ತಾರೆ, ಬ್ಯಾರಿಗೇಡ್ ಹಾಕ್ತಾರೆ. ಕೆಲವರು ಅದನ್ನು ನೋಡೋದೇ, ಬಿಕಾಸ್ ಇಟ್ಸ್ ಸ್ಟ್ರೆಚ್ ಅಂದರೆ ನಿಮಗೆ ಕೇರಳದಿಂದ ಸಾಧಾರಣ ಕಾರವರಿಗೆ ಹೋಗ್ತೋರಿರ್ತಾರೆ, ದಿ ಡೋಂಟ್ ಎಕ್ಸ್ಪೆಕ್ಟ್ ಸ್ಪೀಡ್ ಬ್ರೇಕರ್ಸ್, ಅದಕ್ಕೆ ತಾಗಿಸಿರ್ಬೋದು, ಬೇರೆಯವರಿಗೆ ಇದಾಗ್ಬೋದು. ಮತ್ತು ಪೀಡಿಯಾಟ್ರಿಕ್ ಎಮರ್ಜೆನ್ಸೀಸ್. ಈಗ ನೋಡಿ, ಮೊನ್ನೆ ಒಂದು ನಮ್ಮ ಎಮರ್ಜೆನ್ಸಿ ಸೆಂಟರ್ ಇದರಲ್ಲಿ ನಾವು ನೋಡಿದ್ದ ಒಂದು ಪಿಲಿಕುಡೂರು ಅಂತ ಹೇಳ್ತೇವೆ, ಅಂದರೆ ಕಣಚ, ಅದು ಒಂದು ಮಗುವಿಗೆ ಕಚ್ತದೆ, ಪೇಪರ್ ವ್ಯಾಕ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಅವರಿಗೆಲ್ಲ ಇದು ಗೊತ್ತಿಲ್ಲ. ಈಗೊಂದು ಬಿ ಸ್ಟಿಂಗ್, ಕಚ್ಚುದು ಅಥವಾ ಸ್ಟಿಂಗ್ ಅಂತ ಹೇಳ್ತೇವೆ, ಅದು ಕೊಟಕ್ಕಿದ್ರೆ ಏನಾಗ್ತದೆ ಅಂತ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಹಾಗೆ ಏನಾಯ್ತಂದರೆ ಒಂದು ಮಗುವಿಗೆ ಪಾಪ ಲೈಕ್ ಅಲ್ಲೇ ಲೋಕಲಲ್ಲಿ ದೇ ಆರ್ ನಾಟ್ ಏಬಲ್ ಟು ಡಿಡ್ ನೋ ಇಟ್ಸ್ ಎಮರ್ಜೆನ್ಸಿ. ಸೊ ಅದು ನಂಜು ಆಗ್ಬೋದು ಅಥವಾ ಇದಂದರೆ ಲೋಕಲ್ ಏನಾದ್ರು ಮಾಡಿದ್ದಾರೆ ಅದು ಆ್ಯಕ್ಚುಲಿ ಇದಾಗಿ ಮಗನ ರಿಸ್ಕ್ ಆಗಿಲ್ಲ ಅಲ್ಲಿ.
ಇನ್ನೊಂದಲ್ಲ ನಮ್ಮ ಕಸಿನ್ 10 ವರ್ಷದವರು, ಅವರಿಗೆ ಅದೇ ಸ್ವಲ್ಪ ಯೂರಿನಲ್ಲಿ ಮೂತ್ರದಲ್ಲಿ ರಕ್ತ ಉಳಿಸ್ತಾ ಇತ್ತು. ಸೊ ದೇ ಸಸ್ಪೆಕ್ಟ್ ಸಮಥಿಂಗ್, ಅಲ್ಲಿ ಲೋಕಲ್ ಹಾಸ್ಪಿಟಲ್ ಸ್ಟೆಬಿಲೈಸ್ ಮಾಡಿ ಮಂಗಳೂರಿಗೆ ಕಳಿಸ್ತಾರೆ. ನಮ್ಮ ಪೀಡಿಯಾಟ್ರಿಕ್ ICU ಅಲ್ಲಿ ನೋಡಿ ಅವರಿಗೆ ಏನಾಗಿದೆ ಅಂದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಆಗಿದೆ. ಸೊ ನಮಗೀಗ ಈ ಕೊಳಕು ಮಂಡಲ ಹಾವು ಇದೆ ವೈಪರ್, ಅದು ಕಚ್ಚುವಾಗ ಏನಾಗ್ತದ ಅದೇ ಟೈಪ್. ಸೊ ನಮಗೆ ಪ್ರಕೃತಿಯಲ್ಲಿ ನಾವು ಇದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಹೇಳಿದಾಗೆ ಲಾಟ್ ಆಫ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಒಂದು ಎಮರ್ಜೆನ್ಸಿ ಅಂದರೆ ಮಗು ಒಂದು ಕಾಯಿನ ಒಂದು ಐಟಮ್ ನುಂಗಿ ಅದಕ್ಕೆ ಮಾತಾಡಲಿಕ್ಕೆ ಆಗೋದು ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಅವರು ಸ್ಟೆಬಿಲೈಸ್ ಮಾಡಿ ಅಲ್ಲಿ ಎಮರ್ಜೆನ್ಸಿ ಸೆಂಟ್ರಲ್ಲೇ ಅದನ್ನು ಟ್ರೀಟ್ಮೆಂಟ್ ಮಾಡಿ ಉಳಿತಾರೆ. ಅಂದರೆ ಕೆಲವೊಮ್ಮೆ ನಮಗೆ ಗೊತ್ತಿರ್ತಾರೆ, ಆದರೆ ಪ್ಯಾನಿಕ್ ಆಗ ನಮ್ಮಲ್ಲಿ ಯಾವಾಗ ನಮಗೆ ಏನು ಮಾಡಬೇಕಂತ ಗೊತ್ತಿರ್ತಿಲ್ಲ. ಹಾಗೆ ಖಂಡಿತ ನಾವು ಅಂತ ಇರುವಾಗ ಸುಸಜ್ಜಿತ ಒಂದು ಎಮರ್ಜೆನ್ಸಿ ಸೆಂಟ್ರಿಗೆ ಹೋಗಬೇಕು. ಇವಾಗ ಒಂದು ನಮ್ಮ ಈ ಎಮರ್ಜೆನ್ಸಿ ಸೆಂಟರ್ಸ್ ಡಾಕ್ಟರ್ಗಳು ಹೇಳಿದರು, ಎಲ್ಲೆಲ್ಲ ನಾವೀಗ 5ನೇ ಕಡೆಯದು ಮಾಡುವಾಗ ಏನಾಗುತ್ತೆ ಅಂದರೆ, ಈಗ ನ್ಯೂ ಮೆಡಿಕಲ್ ಸೆಂಟರ್ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ ಇಷ್ಟು ವರ್ಷದಿಂದ ಬರ್ತಾ ಇದ್ದಾರೆ, ಅವರಿಗೆ ಏನಾದ್ರು ಎಮರ್ಜೆನ್ಸಿ ಆದರೆ ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಆಗಿ ಇವರು ಅಲ್ಲಿ ಸ್ಟೆಬಿಲೈಸ್ ಮಾಡಿ ನಮ್ಮ ಮಂಗಳೂರಿನ ಆಸ್ಪತ್ರೆಗೆ ಕಳಿಸಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ಎಷ್ಟು ಬೇಕು ಅಷ್ಟೇ ಮಾಡಿ ವಾಪಸ್ ಕಳಿಸ್ತಾರೆ. ಆಗ ಅವರಿಗೆ ಇಲ್ಲಿದ್ದ ಹಾಸ್ಪಿಟಲಲ್ಲಿ ಆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಲಿಕ್ಕೆ ಈಸಿ ಆಗ್ತದೆ, ಮತ್ತು ಫಾಲೋ ಅಪ್ ಈಸಿ ಆಗ್ತದೆ. ಯಾಕೆಂದರೆ ಮೆಡಿಕಲ್ ಹಿಸ್ಟ್ರಿ ಏನು ಹೇಳ್ತೇವೆ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಂಟೈರ್ ಟ್ರೀಟ್ಮೆಂಟ್. ಕೋಮಾರ್ಬಿಡಿಟೀಸ್ ಅದೆಲ್ಲ. ಸೊ ಲೋಕಲ್ ಹಾಸ್ಪಿಟಲ್ ಇದ್ದವರಿಗೆ ಆ ಎಲ್ಲ ಇದನ್ನು ನಾವು ವಾಪಸ್ ಅಲ್ಲೇ ಕಳಿಸೋದ್ರಿಂದ ನಮಗೆ ಒಂದು ಪೇಷಂಟ್ಗೆ ಆ ಹೋಲಿಸ್ಟಿಕ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಮತ್ತು ಯಾಕೆ ಮಂಗಳೂರಿಗೆ ಯಾವ ಎಲ್ಲ ಸಂದರ್ಭದಲ್ಲಿ ನಿಮಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲ ಇಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಪ್ರಶ್ನೆ ಇರ್ಬೋದು. ಮಲ್ಟಿ ಸ್ಪೆಷಾಲಿಟಿ ಬೇಕಾಗುತ್ತೆ. ಈಗ ನೋಡಿ, ಒಂದು ಆಕ್ಸಿಡೆಂಟ್ ಆಗುವಾಗ ಕೈ ಬೆರಳು ಏನಾದ್ರು ಕಟ್ಟಾದರೆ ಅದಕ್ಕೆ ಬರೀ ಆಪ್ತ ಬೇಕಲ್ಲ, ಸರ್ಜರಿ ಬೇಕಂತಿಲ್ಲ. ವ್ಯಾಸ್ಕ್ಯುಲರ್ ಆ ನರಗಳು ಮತ್ತು ಇದು ಫಂಕ್ಷನಿಂಗ್ ಆಫ್ ದ ಹ್ಯಾಂಡ್ಸ್ ಫಿಂಗರ್ಸ್ ಎಲ್ಲ ವಾಪಸ್ ಬರಬೇಕಾದ್ರೆ ಅದರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಅಂತ ಒಂದು ಪಾತ್ರ ಇರ್ತದೆ. ಸೊ ಅಂಥದ್ದೊಂದು ನಿಮಗೆ ಕ್ವಾಟರ್ನರಿ ಕೇರ್ ಸೆಂಟರಲ್ಲಿ ಮಾತ್ರ ಇಲ್ಲ. ಸೊ ಅದನ್ನು ನಾವು ಆ ಗುಣಮಟ್ಟ ನಮ್ಮ ಮಣಿಪಾಲ ಅಥವಾ KMC ಗುಣಮಟ್ಟ ಮತ್ತು ರಂಜನ್ ಸರಿನ ಈ ಹಲವಾರು ವರ್ಷದ ಅನುಭವ ಮತ್ತು ಎಕ್ಸ್ಪರ್ಟೈಸ್ ಇದೆ, ಅದನ್ನು ನಾವು ಒಟ್ಟಿಗೆ ಮಾಡುವಾಗ ಕುಂದಾಪುರ ಸುತ್ತಮುತ್ತ ಜನರಿಗೆ, ಕುಂದಾಪುರ ಮಾತ್ರ ಅಲ್ಲ, ಯಾಕಂದರೆ ಭಟ್ಕಳ, ಬೈಂದೂರು, ಕೊಲ್ಲೂರು, ನಿಮ್ಮದು ಹಲವಾರು ಬ್ರಹ್ಮಾವರ ಮತ್ತು ಈಚಿನ ಸಾಲಿಗ್ರಾಮ ಎಲ್ಲ ಕಡೆಯಿಂದ ಜನರಿಗೊಂದು ಒಳ್ಳೆಯ ಒಂದು ಅಶ್ಯೂರೆನ್ಸ್ ಇದು ನಮ್ಮ ಗುಣಮಟ್ಟದ ಒಂದು ಇದು ನಮ್ಮ ಕುಂದಾಪುರದಲ್ಲಿದೆ ಅಂತ. ಸೊ ಅದನ್ನು ನಾವು ಜನರಿಗೆ ಕೊಡಲು ಬಯಸ್ತೇವೆ. ತಾಲೂಕು ಲೆವೆಲಲ್ಲಿ ಈಗ ಆಯುಷ್ಮಾನ್ ಯಾವುದು ಎಮರ್ಜೆನ್ಸಿಗೆ ಅಂತೇಳಿ ಕೊಡಲಿಲ್ಲ. ಈಗ ನಾವೇನೋ ಡಾಕ್ಟರ್ ಪ್ರೇಮಾನಂದ ನಮಗೆ ಅಶ್ಯೂರೆನ್ಸ್ ಮಾಡಿದ್ದಾರೆ, ಕುಂದಾಪುರಕ್ಕೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ನಾವು ಆಯುಷ್ಮಾನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಾಳೆ ಅವರು ಸಹ ಬರ್ತಾ ಇದ್ದ ಪ್ರೋಗ್ರಾಮಲ್ಲಿ ಅವರು ಬಹುಶಃ ಅದ್ರ ಬಗ್ಗೆ ಹೇಳ್ಬೋದು. ಮಣಿಪಾಲ್ ಆರೋಗ್ಯ ಕಾರ್ಡ್ ಎಲ್ಲ ಇಲ್ಲಿ ಆರೋಗ್ಯ ಕಾರ್ಡ್ ಮಣಿಪಾಲ್ ಹಾಸ್ಪಿಟಲ್ಗೆ ಮಾತ್ರ, ಮಣಿಪಾಲ KMCಗೆ ಮಾತ್ರ. ಈಗ ಇಲ್ಲಿ ಆಗಿ KMC ಆಸ್ಪತ್ರೆಗೆ ಮಾತ್ರ ಬಿಟ್ಟರೆ ಬೇರೆ ಎಲ್ಲೂ ಆಗುದಿಲ್ಲ. KMC ಮಣಿಪಾಲಕ್ಕೆ ಮಾತ್ರ, ಮಂಗಳೂರಿಗೆ ಕೂಡ ಆಗುದಿಲ್ಲ. ಖಂಡಿತ ಆಗತ್ತೆ. ನಮ್ಮದು ಮಣಿಪಾಲ ಇಲ್ಲೇ ಮಣಿಪಾಲ ಹಾಸ್ಪಿಟಲ್, ಮಣಿಪಾಲಕ್ಕೆ KMC ಹತ್ತಾವರ, KMC ಮಂಗಳೂರು, ನಮ್ಮ KMC ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಕಡೆ ಈಗ ಮಣಿಪಾಲದಲ್ಲಿ ಆಯುಷ್ಮಾನ್ ಕಾರ್ಡ್ ಇದು ಕಟ್ಟಿದಾಗಿದೆ. ದುರ್ಗಾ ಸಂಗೀತ ಕಟ್ಟಿದ್ದಾರೆ. KMC ಹತ್ತಾವರ, KMC ಅಂಬೇಡ್ಕರ್ ಸರ್ಕಲ್, ಉಡುಪಿ, ಕಾರ್ಕಳ, ಮಣಿಪಾಲ. ಸೊ ಇಲ್ಲಿ ಯಾವುದೇ ಇದರಲ್ಲಿ ಸಹ ಆಗ್ತದೆ. ಈಗ ಅಲ್ಲಿಂದ ಸರ್ನ ಪ್ಲೇಸಿಂದ ಶ್ರೀ ಸಾಯಿ ಅಥವಾ ನ್ಯೂ ಮೆಡಿಕಲ್ ಸೆಂಟರ್ ಟ್ರೀಟ್ ಆಗಿ ಬಂದ ಪೇಷಂಟ್ಗೂ ಮಣಿಪಾಲ ಕಂಡ್ರೆ ನಾವು ಆ ಸೌಲಭ್ಯವನ್ನು ಖಂಡಿತವಾಗಿ ಕೊಡ್ಬೋದು. ಅಲ್ಲ ರೂಮ್ ಇದೆ. That's totally for free. So that means a group of people come together. ನಾವು ಏನು ಮಾಡ್ತೀವಿ ಅಂದರೆ they treat them how to handle emergencies. Suppose in case ನೀವು ಫೀಲ್ಡ್ ಹೋಗ್ತಾ ಇದ್ದೀರಿ, ಒಂದು ಆಕ್ಸಿಡೆಂಟ್ ನೋಡ್ತೀವಿ, ಹೌ ಟು ರೆಸ್ಪಾಂಡ್ ಆ ಆಕ್ಸಿಡೆಂಟ್ಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಟೀಚ್ ಮಾಡ್ತೀವಿ. CPR ಟ್ರೈನಿಂಗ್ ಕೊಡ್ತೀವಿ. ದ ಹೋಲ್ ಥಿಂಗ್ ವಿ ವಿಲ್ ಟೇಕ್ ಕೇರ್ ಆಫ್ ದ ಹೋಲ್ ಎಂಟೈರ್ ಏರಿಯಾ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಇಟ್. ನಮ್ಮದು ಶ್ರೀ ಸಾಯಿ ಹಾಸ್ಪಿಟಲ್ ನರ್ಸಸ್ ಆಲ್ರೆಡಿ ಬಂದಿದ್ದಾರೆ ಮ್ಯಾಂಗ್ಳೂರಿಗೆ. ದೇ ವರ್ ದೇರ್ ವಿತ್ ಅಸ್ ಆಲ್ಮೋಸ್ಟ್ ಎ ಮಂತ್. ಅಲ್ಲಿಂದ ಟ್ರೈನಿಂಗ್ ತಗೊಂಡು ಇಲ್ಲಿ ವಿ ಹ್ಯಾವ್ ಪೋಸ್ಟೆಡ್ ಹಿಯರ್. ಸೊ ದ ಸೇಮ್ ಥಿಂಗ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮ್ಯಾಂಗ್ಳೂರ್, ಸೇಮ್ ಥಿಂಗ್ ವಿಲ್ ಬಿ ಹಿಯರ್ ಇನ್ ಎ ಸ್ಮಾಲರ್ ವರ್ಷನ್. But there's no compromise on the quality or anything. The same thing will be continued. That's our promise. ಬೇಟಲ್ಲಿ ಬ್ರಾಡರ್ ಇನ್ಸ್ಪೆಕ್ಟರ್ ಮೂರೇ ಥರ ಸ್ನೇಹಿತರಿಗೆ ಇರೋ ವಿಷಯದಲ್ಲಿ ಒಂದು ನಾವು ಕೋಬ್ರಾ ಅಂತ ಹೇಳ್ತೇವೆ, ಅದು ನ್ಯೂರೋಟಾಕ್ಸಿಕ್ ಅಂತ ಹೇಳಿದ್ರೆ ನರಕ್ಕೆ ಎಫೆಕ್ಟ್ ಆಗುವಂಥದ್ದು ಅಂತ. ಇನ್ನೊಂದು ವೈಪರ್ ಅಂತ, ವೈಪರಲ್ಲಿ ನಿಮಗೆ ಕಡಂಬಡ್ಕ, ಕನ್ನಡಿ ಅದು ಬೇರೆ ಬೇರೆ ಇರ್ತಲ್ಲ, ಅದು ಹೆಮಟೋಟಾಕ್ಸಿಕ್ ಅಂತ ಅಂದರೆ ರಕ್ತಕ್ಕೆ ಎಫೆಕ್ಟ್ ಆಗುವಂಥದ್ದು. ಇನ್ನೊಂದು C. ಈ ಬ್ರಾಡಲ್ಲಿ ಮೂರೇ ಟೈಪ್ ಇರ್ತದೆ. ಆ ಮೂರರಲ್ಲಿ ನಾವು ಯಾವುದಂತ ಎರಡರಲ್ಲಿ ನೋಡ್ತೇವೆ, ಇದು ನ್ಯೂರೋಟಾಕ್ಸಿಕ್ ಅಥವಾ ಹೆಮಟೋಟಾಕ್ಸಿಕ್ ಅಂತ. ಇದರಲ್ಲಿ ನಿಮ್ಮ ಹಾವಲ್ಲಿ ಬೇರೆ ಬೇರೆ ಟೈಪ್ ಆಗಿರೋದು, ಅದು ವಿಷ ಮುಖ್ಯವಾಗಿ ವಿಷ ಇರೋದು ಎರಡೇ.
ಅದು ನಿಮ್ಮ ಗೋಲ್ಡನ್ ಅವರ್ನಲ್ಲಿ ನೀವು ಇದು ಟೆಸ್ಟ್ ನಾವು ಹಿಡಿತೇವೆ ಅದನ್ನ. ಸರ್ ಏನು ಗೋಲ್ಡನ್ ಅವರಲ್ಲಿ ನಾವು ಬ್ಲಡ್ ಟೆಸ್ಟ್ ಅಲ್ಲಿ ಹಿಡಿತೇವೆ. ಇದು ವೈಪರ್ ಬೈಟ್, ನ್ಯೂರೋಟಾಕ್ಸಿಕ್, ಹೆಮಟಾಕ್ಸಿಸ್. ಅಂದ್ರೆ ಇದು ನಿಮ್ಮ ಸರ್ಪ ಕಚ್ಚಿದ್ದ ಅಥವಾ ಕಡಬಳಗ ಕನ್ನಡಿ ಈ ತರದ್ ಕಚ್ಚಿದ್ದ ಅಂತ ನಾವು 2 ಗಂಟೆಯಲ್ಲಿ ಹಿಡಿತೇವೆ. ನೀವು ತಂದ್ರೆ ನಮ್ಗೆ ಫಸ್ಟಿಗೆ ಹಿಡಿಬಹುದು, ಹಿಡ್ಕೊಂಡು ಬಂದ್ರೆ. So the reason what's the snake bite is there are 3 types of that. 3 types snake same treatment. ASV is the ಹೇಳ್ತೀವಿ, anti snake venom, same type of venom. ಅದು ಆಸ್ಟ್ರೇಲಿಯಾ, ಆಫ್ರಿಕಾ ಅಲ್ಲಿ ಸ್ನೇಕ್ ಸ್ಪೆಸಿಫಿಕ್ ಆಂಟಿ ವೆನಮ್ ಅಂತ ಇರ್ತದೆ, ಅದು ಬೇರೆ. ನಮ್ದು ಕಂಟ್ರಿಯಲ್ಲಿ ಈ 3 ಟೈಪ್ ಆಫ್ ಸ್ನೇಕ್ ಸೇಮ್ ಟ್ರೀಟ್ಮೆಂಟ್. ಓನ್ಲಿ ಥಿಂಗ್ ಇಸ್ ಸರ್ ಹೇಳ್ತಿರೋ ತರ ಟೈಮ್ಲಿ ಅರೈವಲ್ ವೆರಿ ವೆರಿ ಇಂಪಾರ್ಟೆಂಟ್. ಹಾವು ಕಚ್ಚಿದ್ದು ನೀವು ಲೋಕಲ್ ಅಲ್ಲಿ ಕಟ್ ಮಾಡಿದ್ರಿ, ಲೋಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ರಿ, ಆಲ್ಮೋಸ್ಟ್ 8 hours ಆಯಿತು, 10 hours ಆಯಿತು, ಆಫ್ಟರ್ 24 hours ಬಂತು, ಏನೋ ಮಾಡಿದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ದಟ್ ASV ಕೂಡ ಟೈಮ್ ಕ್ರಾಸ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ನೀವು ಬಂದರೆ, ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಸೆಂಟರ್ ಬಂದರೆ, ಇಮಿಡಿಯೇಟ್ಲಿ ಕ್ಲಿನಿಕಲ್ ಟೆಸ್ಟ್ ಆ್ಯಂಡ್ ಬೆಡ್ ಸೈಡ್ ಬ್ಲಡ್ ಟೆಸ್ಟ್ ವಿತಿನ್ 10 to 15 minutes ರಿಪೋರ್ಟ್ ಬರ್ತದೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. Within 3 days back we had a snake bite here in Sri Sai Hospital. We started the treatment and then sent to IS center. ಬಗ್ಗೆ ಒಂದು ಎಮರ್ಜೆನ್ಸಿ ಇದೆ ಅಂದ್ರೆ ಪೇಷಂಟ್ ಇಲ್ಲ, ನಮ್ಗೆ ಅದೇ ಹಾಸ್ಪಿಟ್ಲೇ ಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಅವಾಗ ನಾವು ಅವರಿಗೆ ಎಗೇನ್ಸ್ಟ್ ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಹೇಳ್ತೇವೆ ಹತ್ರ ಇದ್ದೀಗ KMC ಮಣಿಪಾಲ್ ಹತ್ರ ಇದೆ, ಹೋಗ್ತಾರೆ, ಇಲ್ಲ ನಮಗೆ ಮಂಗಳೂರೇ ಬೇಕು, ಮಂಗಳೂರು KMC ಬೇಕು, ಮಂಗಳೂರು AJ ಬೇಕು, ಇನ್ನೊಂದು ಬೇಕಂತ ಪೇಷಂಟ್ ಸ್ಪೆಸಿಫಿಕ್ ಆಗಿ ಕೇಳಾಗ ನಾವು ಅದನ್ನ ಅಡ್ಡಾಡ್ಲಿಕ್ಕೆ ಆಗುದಿಲ್ಲ. ಮಾತ್ರ ಪೇಷಂಟ್ ಚಾಯ್ಸ್ ನಾವು ಹೇಳ್ಬೋದು, ಬಿಟ್ರೆ ಇಲ್ಲಿ ಟ್ರೀಟ್ ಮಾಡುವಾಗ ಇಲ್ಲಿ ಟ್ರೀಟ್ ಮಾಡ್ತೀವಿ, ಇಲ್ಲಿ ಟ್ರೀಟ್ ಮಾಡಿ ನಮ್ದು ಈ ಟೆಕ್ನಾಲಜಿ ಮೂಲಕ ನಮ್ದು ಮತ್ತೆ ಸರ್ ಹೇಳಿದಾಗ ಆಂಬುಲೆನ್ಸ್ ಮೂಲಕ ಇಲ್ಲಿದ್ದು ಹಿಸ್ಟ್ರಿ ಮತ್ತೆ ಅಲ್ಲಿ ಪ್ರಿಪರೇಷನ್ ಎಲ್ಲ ಮ್ಯಾಚ್ ಆಗಿರ್ತದೆ. ಸೊ ಈ ಎಮರ್ಜೆನ್ಸಿ ಕಾನ್ಸೆಪ್ಟ್ ಏನಂದ್ರೆ ನಾವು ಇಲ್ಲಿ ಏನು ಸ್ಟೆಬಿಲೈಸ್ ಮಾಡಿ ನಾವು ಅಲ್ಲಿ ಸುಸೈಡ್ ಪ್ರಿಪೇರ್ ಆಗಿರ್ತೇವೆ. ನಿಮಗೆ ಇಲ್ಲಿ ಅಲ್ಲಿ ಹೋದ ಮೇಲೆ ಪುನಃ ಕ್ವಶನ್ಸ್ ಕೇಳೋದಿಲ್ಲ. ಸೊ ನಮ್ಮದೀಗ ಇದು NMC ಅಥವಾ ಶ್ರೀ ಸಾಯಿಯಿಂದ ನಮ್ಮದು ಮಂಗಳೂರಿಗೆ ಕೋಆರ್ಡಿನೇಷನ್ ಇರುವಾಗ ನಿಮಗೆ ಅಲ್ಲಿ ಆ ಟ್ರೀಟ್ಮೆಂಟಿಗಾಗಿ ಎಂಥ ಬೆಡ್ ಬೇಕು, ವೆಂಟಿಲೇಟರ್ ಬೇಕು, ಆಕ್ಸಿಜನ್ ಬೇಕಾ, ಎಲ್ಲ ರೆಡಿ ಆಗಿರ್ತದೆ. ಸೊ ಪೇಷಂಟ್ ಆ್ಯಂಗಲಲ್ಲಿ ಖಂಡಿತವಾಗಿಯೂ ಕೋಆರ್ಡಿನೇಷನ್ ಇಂಪಾರ್ಟೆಂಟ್, ಅದು ಬೆಟರ್ ಅಂತ ಹೇಳ್ತೇವೆ. ಆದರೆ ನಮಗೆ ಇಲ್ಲೇ ಹಾಸ್ಪಿಟ್ಲ್ ಬೇಕು, ಇಲ್ಲೇ ಬೇಕಂದ್ರೆ ನಾವು ಖಂಡಿತವಾಗಿ ಪೇಷಂಟ್ ಮೈಂಡ್ ಸೆಟ್ ಅದಕ್ಕೆ ಮಾಡಿದೆ. ಯಾಕಂದರೆ ಈಗ ನೀವು ಸ್ನೇಕ್ ಬೈಟ್ ನಾವು ಹೇಳ್ತೇವೆ ಸರ್, ಸ್ನೇಕ್ ಬೈಟ್ ಈಗ ಒಂದು ಕೇರೆ ಹಾವು ಕಚ್ಚಿದ್ರು ಮನುಷ್ಯ ಸಾಯಲಿಕ್ಕೆ ಚಾನ್ಸ್ ಇದೆ. ಯಾಕಂದರೆ ಅವರು ಸೈಕಾಲಜಿ, ನನಗೆ ಹಾವು ಕಚ್ಚಿದೆ ಅಂತ, ವಿಷ ಇರ್ಲಿಕ್ಕಿಲ್ಲ. ಮತ್ತೆ ಪ್ರತಿ ಸರ್ತಿ ಹಾವು ಕಚ್ಚುವಾಗಲೂ ಅದರ ಫ್ಯಾನ್ಸ್ ವಿಷ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಇಟ್ ವಿಲ್ ಬಿ ಇನ್ಆಕ್ಟಿವ್ ಬೈಟ್. ಆದರೂ ಪೇಷಂಟ್ ಸೈಕಾಲಜಿ ಇರುತ್ತಾ, ನನಗೆ ಹಾವು ಕಚ್ಚಿದೆ, ಮೇನ್ ಈಸ್ ಅವರದ್ದು 30% ಅವರ ಮೈಂಡಲ್ಲಿ ಹೇಗೆ ಆಗುತ್ತೆ. ಸೊ ನಾವು ಅವರ ಮೈಂಡನ್ನು ಎಗೇನ್ಸ್ಟ್ ಯಾವಾಗಲೂ ಹೋಗಲ್ಲ, ಅವರನ್ನು ಪರಿಪೂರ್ಣವಾಗಿ ಇದು ಸರಿ ಮಾಡೋದು ನಮ್ಮ ಇದು. ಯಾಕಂದ್ರೆ ನಾಳೆ ಪೇಷಂಟ್ ನಾನು ಇಲ್ಲಿ ಬಂದರೆ ನಾನು ಸರಿಯಾಗ್ಬೋದೆ, ಇಲ್ಲಿಂದ ನನಗೆ ಅಲ್ಲಿ ರೆಫರ್ ಮಾಡಿ ನಾನು ಖುಷಿಯಾಗಿರೋದು ವಾಪಸ್ ನಮ್ಮ ಹತ್ರ ಬಂದು ನಗು ನಗುತ್ತೆ ಹೇಳಿದ್ರೆ ಅಷ್ಟೇ ಸಾಕು. ಅದು ನಮ್ಮ ಹತ್ರ ಲಾಂಗ್ ಟರ್ಮ್ ಆಯಿತು. ಇಲ್ಲಿ ಮತ್ತೆ ಈ ನಾವು ಉಪ್ಪುನೀರು ಅಂತ ಹೇಳ್ತೇವಲ್ಲ, ಅದು ಒಳಗೆ ಹೋಗಿ ಆಕ್ಸಿಜನೇಷನ್ ಕಡಿಮೆ ಆಗಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುವಂಥ ಚಾನ್ಸಸ್. ಆ ಟೈಮಲ್ಲಿ ಇಂಪಾರ್ಟೆಂಟ್ ವೆಂಟಿಲೇಟರ್. ನಾವು ಆ ಟೈಮಲ್ಲಿ ವೆಂಟಿಲೇಟರ್ ಫೆಸಿಲಿಟಿ ಇದ್ದರೆ ಖಂಡಿತ ನಾವು ಬದುಕಿಸ್ಬೋದು. ಆ ಫೆಸಿಲಿಟಿನ ನಾವು ಕೊಡ್ತಾ ಇದ್ದೇವೆ. ವೆಂಟಿಲೇಟರ್ಸ್ ಜೊತೆ ವೆಂಟಿಲೇಟರ್ ಅಂದರೆ ನಾವು ವೆಂಟಿಲೇಟರ್ ಹಾಕಿ ಅವರಿಗೆ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಒಳಗಡೆ ಅದನ್ನು ತೆಗೆದು ಆಕ್ಸಿಜನ್ ಕೊಡೋದು ಅಂತ ಆ ಥರ. ಸೊ ಅದಕ್ಕೆ ಆ ಟೈಮಲ್ಲಿ ವೆರಿ ಇಂಪಾರ್ಟೆಂಟೇ ನಮಗೆ ವೆಂಟಿಲೇಟರ್. ನೀವು ನೋಡಿರ್ಬೋದು, ಬದುಕೊಂಡು ವೆಂಟಿಲೇಟರ್ ಹಾಕಿ ಬಿಡ್ತೀವಿ ನಾವು. ಕೆಲವು ಸಲ ಪೇಷಂಟ್ ಕಾನ್ಷಿಯಸ್ ಇದ್ರೂ ಹಾಕ್ತೇವೆ, ಯಾಕಂದರೆ ಕಾನ್ಷಿಯಸ್ ನೋಡಿ ಸರಿ ಅಂದರೆ 5 ನಿಮಿಷದಲ್ಲಿ ಕೊಲಾಪ್ಸ್ ಆಗ್ತಾರೆ. ಸೊ ಅಂಥವರಿಗೆ ವೆಂಟಿಲೇಟರ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ, ಬಟ್ ಆ ಟೈಮಲ್ಲಿ ಗೋಲ್ಡನ್ ಅವರಲ್ಲಿ ವೆಂಟಿಲೇಟರ್ಸ್ ವೆರಿ ಇಂಪಾರ್ಟೆಂಟ್. ನಾವು ಈಗ ನೋಡ್ತಾ ಇದ್ದೇವೆ ಎಷ್ಟೋ ಜನ ಇಲ್ಲಿ ಆಗಿದ್ದಾರೆ, ಸ್ವಲ್ಪ ಉಸಿರಿದ್ರೆ ಸಾಕು, ಸ್ವಲ್ಪ ಉಸಿರಿದ್ರೆ ಸಾಕು ಎತ್ತೆ. ಆ ಟೈಮಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇಸ್. ಅದಕ್ಕೆ ಅವರು ಟ್ರೈನ್ ಆದಂಥ ಡಾಕ್ಟರ್ ಇದ್ದಾರೆ ಅದರಲ್ಲಿ ಅರಿಮೆಂಟ್ ಆಗ್ತಾರೆ. ಆಯುಷ್ಮಾನ್ ಎಲ್ಲ ಕಡೆ ಆಯುಷ್ಮಾನ್ ತಗೊಳ್ಳೇಬೇಕಂತ ರೂಲ್ಸ್ ಇದೆ. ಈಗ ಯಾರು ಇಲ್ಲೆಲ್ಲ ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡಿದ ಪ್ಯಾಕೇಜ್ ಪ್ರಾಬ್ಲಮ್ ಇಲ್ಲ, ಆಗ್ತಾ ಇಲ್ಲ. ಬಟ್ ಸರ್ಕಾರ ಲೆವೆಲಲ್ಲಿ ಕೆಲವು ಪ್ರಾಬ್ಲಮ್ ಇರ್ಬೋದು, ಬಟ್ ನಾವು ಅದಕ್ಕೆ ಹೇಳುವಾಗ ಹೇಳಿ, ನೀವು ಕ್ಲೈಮ್ ಆಗೋದಿದ್ರೆ ಮಾತ್ರ ನಮ್ಗೆ ಅಳವಡಿಸಿ ಆಲ್ ಕರಾವಳಿ ಎಲ್ಲ ಹಾಸ್ಪಿಟಲ್ಗಳು. ಈಗ ಆಯುಷ್ಮಾನ್ ಅಂತ ಹೇಳಿದ್ರಲ್ಲ, ಆಯುಷ್ಮಾನಿಗೆ ನಮ್ಮ ಆಸ್ಪತ್ರೆ ಬರಬೇಕಂದ್ರೆ ಒಂದು ರೆಫರಲ್ ಸಿಸ್ಟಮ್ ಅಂತ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ರೆಫರಲ್ ಬಂದ್ರೆ ಮಾತ್ರ ನಾವು ಸಿಗೋದು, ಇದಾಗ್ತಾ ಇಲ್ಲ. ಈಗ ರೆಫರಲ್ ಕೊಟ್ಟರೆ ಮಾತ್ರ ನಾವು ಮಾಡೋದಿಲ್ಲ, ರೆಫರಲ್ಲೇ ಕೊಟ್ಟರೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಮರ್ಜೆನ್ಸಿ ಅಂತ ಒಂದು ಇರ್ತದೆ. ಎಮರ್ಜೆನ್ಸಿಲಿ ರೆಫರಲ್ ಸಿಸ್ಟಮ್ ಬೇಕಾಗ್ಲಿಕ್ಕಿಲ್ಲ. ಅದ್ರ ಬಗ್ಗೆ ನಾವು ಮಾತುಕತೆ ಆಗ್ತಾ ಉಂಟು, ನೋಡೋಣ ಮುಂದಿನ ದಿನಗಳು ಯಾವ ಥರ ಆಗುತ್ತೆ. ಯಾಕಂದ್ರೆ ಈಗ ಈ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಈಗಲೂ ಹೇಳ್ತಾ ಇದ್ದೇನೆ ನಾನು, ಯಾವ ಹಾಸ್ಪಿಟಲ್ ದುಡ್ಡು ಕಟ್ಟಿ ಬನ್ನಿ ಅಂತ ಹೇಳೋದಿಲ್ಲ.
ಈಗ ನಾನು 10 ವರ್ಷದಿಂದ ಈಗ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ನೀವು ಎಲ್ಲ ನನ್ನ ಪೇಷಂಟ್ ಎಲ್ಲ ಇದ್ದೀರಾ. ಯಾರಾದ್ರೂ ಒಬ್ಬರು ಪತ್ರಕರ್ತರ ಹೇಳಿ ನಾನು ಬಿಲ್ ಕಟ್ಟಿ ಬನ್ನಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ಹೇಳಿ. ಫಿಲ್ಮಲ್ಲಿ ಫಿಲ್ಮಲ್ಲಿ ಬಿಡಿ. 3 ಗಂಟೆ ಇದೆ ಸರ್. ಇಲ್ಲಿ ಬರೀ 3 ಗಂಟೆ ಮುಗಿತಲ್ಲ. ಇವಾಗ 10 ವರ್ಷ ಎಲ್ಲ ಇರ್ಬೇಕಾದ್ರೆ 50% ನನ್ನ ಪೇಷಂಟ್ ಇರ್ಬೋದು. ಒಬ್ಬರಾದ್ರು ನನಗೆ ಹೇಳಿ ನೀವು ಈಗ ಮಾಡಿದ್ದೀರ ಅಂತ ನಾನು ಅಲ್ಲ ಅಥವಾ ಸುಳ್ಳಾದ್ರು ಹೇಳಿ ಅಟ್ಲೀಸ್ಟ್ ತೊಂದ್ರೆ ಇಲ್ಲ ಅಲ್ಲ. ಅಷ್ಟಾದ್ರೂ ಫಿಲ್ಮಲ್ಲಿ ಬರ್ತಿಲ್ಲ, ಫಿಲ್ಮಲ್ಲಿ ಬರ್ತಿಲ್ಲ ಕಡೆ ಅಲ್ಲ ಬೇರೆ ವಿಷಯ. ಏನಾಗುತ್ತೆ ಅಂದ್ರೆ ಎರಡು ಹೇಳ್ತೀನಿ, ಮಾನವೀಯತೆ ಎಲ್ಲ ನಾವು ನಿಮ್ಗೂ ಎಲ್ಲ ಇದೆ. ಆದ್ರೆ ಕೆಲವರು ಮೈಂಡ್ ಸೆಟ್ ಬರ್ತಾ ಇರುವಾಗಲೇ ನಿಮ್ಮ ಹತ್ರ ಅರ್ಥ ಹೇಳಿ ಅಂತ ನೀವು ಮಾಡ್ಕೊಂಡು ಬರ್ತಾರೆ. ಅವಾಗ ನಾವ್ ಏನ್ ಮಾಡ್ತೇವೆ, ಆ ಇರಿಟೇಷನ್ ತಪ್ಪಿಸ್ಕೊಳ್ಳಿಕ್ಕೆ ಬಿಲ್ ಕಟ್ ಬನ್ನಿ ಅಂತಾರೆ. ಯಾಕಂದ್ರೆ ನಮ್ಗೆ ಅವ್ರ ಹತ್ರ ಮಾತಾಡೋದು ಇಂಪಾರ್ಟೆಂಟ್ ಆಗಿ ಬದುಸೋದು ಇಂಪಾರ್ಟೆಂಟ್ ಆಗುತ್ತೆ. ದೇವರಲ್ಲ ಅದೇ ಕೂಡ ಹೇಳಬೇಕು. ಹೌದು, ಆಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಮ್ಯುನಿಕೇಶನ್ಸ್ ಪ್ರಾಬ್ಲಮ್ ಅಂತ ಅದನ್ನ ದೊಡ್ಡದು ಮಾಡ್ಬೇಕು. ನಿಮ್ಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳ್ಬೇಕು. ನೀವು ಸ್ವಲ್ಪ ಸಿಟ್ಟು ಜಾಸ್ತಿ ಇರ್ತದೆ, ನೀವು ಸ್ವಲ್ಪ ಸಿಟ್ಟಲ್ಲಿ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಸಿಟ್ಟಿಗಿಂತ ಜಾಸ್ತಿ ತಲೆಯಲ್ಲಿ 101 ಓಡ್ತಿರೋದು ಅಲ್ಲ. ನಮಗೆ ಸಿಕ್ಕುದು 5 ನಿಮಿಷ ಒಂದು ಪೇಷಂಟ್ ಬದುಕಲಿಕ್ಕೆ 5 ನಿಮಿಷ ಅಷ್ಟೇ. 5 ನಿಮಿಷದಲ್ಲಿ ನಾನು ಅದ್ರ ಬಗ್ಗೆ ಥಿಂಕ್ ಮಾಡೋದು, ನಿಮ್ಮ ಹತ್ರ ಜಗಳ ಮಾಡ್ತಾ ಕೂತ್ಕೊಳ್ಳೋದು, ಇನ್ನೊಬ್ಬರ ಹತ್ರ ಮಾತಾಡೋದು, ಪ್ರಾಬ್ಲಮ್ಸ್ ಎಲ್ಲ ಇದೆ ಎಲ್ಲ ಕಡೆ. ಸೊ ಹಾಗಾಗಿ ಆ ಬಿಲ್ಲು ಗಿಲ್ಲು 10 ವರ್ಷದಿಂದ ನೋಡ್ತಾ ಇದ್ರಿ ನೀವೆಲ್ಲ, ಏನಾದ್ರು ಕೇಳಿದ್ರೆ ಅದಕ್ಕೆ. ಯಾಕಂದ್ರೆ ಅದು ಎಷ್ಟೋ ಜನ ಪಾಪ ಕುಡಿದು ಹೋಗಿದ್ದು ನಮ್ಗೇನು ಬೇಜಾರಿಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಡೆಲಿವರ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗೆ. ಇವತ್ತು ನೋಡಿ, ನಾನು 10 ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಇನ್ನೊಂದು ಟೈಮ್ ಇವ್ರು ಬಂದರು. ಇದೆಲ್ಲ ಸಾಧ್ಯ ಆಗ್ಬೇಕಾದ್ರೆ ನಾವು ಮಾಡಿರುವಂತ ಒಂದು ಸರ್ವಿಸ್ ಇಂದ ಹೊರತು ನಾನು ದುಡ್ಡು ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ಖಂಡಿತ ನೀವು ಸಪೋರ್ಟ್ ಮಾಡೋದಿಲ್ಲ, ಇನ್ನೊಬ್ರು ಸಪೋರ್ಟ್ ಮಾಡೋದಿಲ್ಲ. ಇವತ್ತು ಎಲ್ಲರೂ ಈ ಸಪೋರ್ಟ್ ಮಾಡ್ತಾ ಕಾರಣನೇ ನಮ್ಮ ಸರ್ವಿಸ್. ಕುಡಿದು ನೀವು ಬಿಟ್ಟಿದ್ದೀರಿ. ನಿಮಗೆಲ್ಲ ಗೊತ್ತು, ವೈಸ್ ಚಾನ್ಸಲರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದಾರೆ. ಹಾಗೆ ನಮ್ಮೆಲ್ಲರ SP ಆಗಿರೋ ಸರ್ರಾಮ್ ಶಂಕರ್ ಸಹ ಅಲ್ಲೇ ಇರ್ತಾರೆ. ಹಾಗೆ ಮತ್ತೊಬ್ಬರು ಚೀಫ್ ಗೆಸ್ಟ್ ಆಗಿ ನಮ್ಮ ರಶ್ಮಿ ಮೇಡಮ್ ಇದ್ದಾರೆ, ಅವರು AC ಅವರು. ಮತ್ತೆ ಡಾಕ್ಟರ್ ಅಶೋಕ್ ಬಂಡಿಗೆ ಅಂತ ರೀಜನಲ್ ಹೆಡ್ ಆಫೀಸರ್ ಯೂನಿಯನ್ ಬ್ಯಾಂಕ್. ಡಾಕ್ಟರ್ ಜಿದು ಪ್ರಶ್ನೆ ಮತ್ತು ಸುಧೀರ್ ಸಿದ್ದಿಗೆ ಅಂತ ಅವರು ರೀಜನಲ್ CEO ಆಫ್ KMC ಹಾಸ್ಪಿಟಲ್ ಅವರು ಇರ್ತಾರೆ. ಡಾಕ್ಟರ್ ಪ್ರೇಮಾನಂದ್ ಇದ್ದಾರೆ, ನಾನು ಹೇಳಿದೆ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಆಯುಷ್ಮಾನ್ ಬಗ್ಗೆ ಯಾರು ಕೇಳಿದ್ರಲ್ಲ. ಹಾಗೆ ನಮ್ಮ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂತ IMA ಪ್ರೆಸಿಡೆಂಟ್ ಅವರು ಇರ್ತಾರೆ, ಅವ್ರ ಜೊತೆ ನಾನು ಇರ್ತೇನೆ. ಇದು ಮೇನ್ ನಮ್ಗೇನಂದ್ರೆ ಅಲ್ಲಿ ಉದ್ಘಾಟನೆ ಮಾಡುವಂಥದ್ದು ಜನರಿಗೆ ತಲುಪಿಸ್ಬೇಕು, ಈ ಥರ ಒಂದು ಫೆಸಿಲಿಟಿ ಕುಂದಾಪುರದಲ್ಲಿ ಸಹ ಇದೆ ಅನ್ನೋ ಉದ್ದೇಶ ಅಷ್ಟೇ. ದಯವಿಟ್ಟು 10 ಗಂಟೆಗೆ ಸಂಡೇ ದಯವಿಟ್ಟು ತಾವೆಲ್ಲರೂ ಬನ್ನಿ. ಮಳೆ ಒಂದು ಕೈ ಕೊಟ್ಟಿಲ್ಲ.